The volume of a cube is increasing at a rate of 8 centimeters square per second. How fast is the surface area increasing when the length of the edge is 12 centimeter? ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ವಾಲ್ಯೂಮ್ ಒಂದು ಕ್ಯೂಬ್ ಇದೆ, ಅದರ ವಾಲ್ಯೂಮು ಟೈಮ್ ಪ್ರಕಾರ ಹೆಚ್ಚಾಕೊಂಡು ಹೋಗ್ತಾ ಇದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇದು ನೋಡ್ಬೋದು ನಾವು. ಇದು ಒಂದು ಕ್ಯೂಬು ಅಲ್ವಾ? ಏನಾಗ್ತಾಯಿದೆ ಇಲ್ಲಿ, ಪ್ರತಿ ಒಂದು ಸೆಕೆಂಡಲ್ಲೂ ಇದ್ರ ವಾಲ್ಯೂಮ್ ಹೆಚ್ಚಾಗ್ತಾ ಇದೆ. ಈ ಥರ ಇರೋದು ಈ ರೀತಿಯಲ್ಲಿ ಬದಲಾಯಿತು ಅಲ್ವಾ? ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೋಗ್ತಾ ಇದ್ದಂಗೆ ನಿಮ್ಮ ವಾಲ್ಯೂಮು ಹೆಚ್ಚಾಕ್ಕೊಂಡು ಹೋಗ್ತಾ ಇದೆ. ಸೊ ಈ ಥರ ಇರೋದು ಈ ರೀತಿಯಲ್ಲಿ ಬದಲಾಗ್ತದೆ. ಆಯಿತಾ? ಸೊ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಈ ಪ್ರಶ್ನೆನ ಹೇಗೆ ಅರ್ಥ ಮಾಡ್ಕೊಬೋದು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ, ಇದು 10 ಸೆಂಟಿಮೀಟರ್ ಕ್ಯೂಬ್ ಇತ್ತು ಅಂತ ತಿಳ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 1 ಸೆಕೆಂಡ್ ಬಿಟ್ಟು ಇದು ತಿರ್ಗಾ ನೋಡ್ತು ಅಂತ ಹೇಳಿದ್ರೆ ಇದು 18 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಪ್ರತಿ ಒಂದು ಸೆಕೆಂಡಲ್ಲೂ ಏನಾಗ್ತಿದೆ, 8 8 8 8 ಈ ರೀತಿಯಲ್ಲಿ ಹೆಚ್ಚಾಕೊಂಡು ಹೋಗ್ತಾ ಇದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಯಿತಾ? ವಿ ಆರ್ ಜನರೇಟಿಂಗ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 10 18 + 8 36 ಈ ರೀತಿಯಲ್ಲಿ ಹೆಚ್ಚಾಕೊಂಡು ಹೋಗುತ್ತೆ. ಅಲ್ಲ 26. ಸರಿನಾ? ಈ ಥರ ಇರಬೇಕಾದ್ರೆ ನಿಮ್ಮ ಸರ್ಫೇಸ್ ಏರಿಯಾ ಅದಕ್ಕೇನಾಗ್ತದೆ ಅದನ್ನು ನೋಡೋಣ. ಇದು ನಿಮ್ಮ ಸರ್ಫೇಸ್ ಏರಿಯಾ ಅಲ್ವಾ? ದಿಸ್ ಇಸ್ ಒನ್ ಆಫ್ ದ ಸರ್ಫೇಸ್ ಏರಿಯಾ. ಈ ಥರ 6 ಸರ್ಫೇಸ್ ಏರಿಯಾ ಇದೆ. ದಿಸ್ ಇಸ್ ಒನ್ ಆಫ್ ದೆಮ್. ಇದಕ್ಕೇನಾಗ್ತದೆ ನೋಡಿ ಅಲ್ವಾ? ಅದು ಕೂಡ ಹೆಚ್ಚಾಗಲೇಬೇಕು. ವಾಲ್ಯೂಮ್ ಹೆಚ್ಚಾಗ್ತಾಯಿದೆ ಅಂತ ಹೇಳಿದ್ರೆ ಅದು ಕೂಡ ಹೆಚ್ಚಾಗಲೇಬೇಕು. ಅಂತ ಹೇಳ್ತು ಅಂತ ಹೇಳಿದ್ರೆ ನಮ್ಮ ವಾಲ್ಯೂಮ್ ಹೆಚ್ಚಾದಂಗೆ ಸರ್ಫೇಸ್ ಏರಿಯಾ ಹೆಚ್ಚಾಗುತ್ತೆ. ಇವಾಗ ಪ್ರಶ್ನೆ ಏನಂತ ಹೇಳಿದ್ರೆ, ಇವೆರಡನ್ನ ಲಿಂಕ್ ಮಾಡೋವಂಥ ಕಾನ್ಸೆಪ್ಟ್ ಏನು? ವಾಲ್ಯೂಮು, ಏರಿಯಾ, ಇವೆರಡು ನಾನು ಲಿಂಕ್ ಮಾಡಬೇಕು. ಇವಾಗ ಇವೆರಡಲ್ಲಿ ಹೇಗೆ ಲಿಂಕ್ ಆಗುತ್ತೆ? ಇವೆರಡು ಸಂಬಂಧ ಹೇಗಿದೆ? ಯಾರ ಮುಖಾಂತರ ಇವೆರಡು ಸಂಬಂಧ ನಾವು ಹೇಳ್ಬೋದು ಓ ಈ ಥರ ಅಂಥೇಳಿ? ಯಾವುದಂತ ಹೇಳಿದ್ರೆ ಎಡ್ಜ್ ಅಂತ ಹೇಳಿದ್ರೆ ಏನೋ ಇದು ಕಾಣ್ತಾ ಇಲ್ವಲ್ಲ, ಇದು ಕಂಡ್ರು. ಓಕೆ, ಈ ಭಾಗ ಇದೆ ನಿಮ್ಮ ಎಡ್ಜಸ್ಸು ಅಲ್ವಾ? ಸೊ ಈ ಥರ ಇವೆಲ್ಲ ಎಡ್ಜಸ್ಸು. ಎಡ್ಜು ಇದನ್ನು ಲಿಂಕ್ ಮಾಡಿದ್ವಿ, ಇವೆರಡು ಐಟಮ್ನ. ದ ಎಡ್ಜ್ ವಿಲ್ ಲಿಂಕ್ ಬೋತ್ ಆಫ್ ದೆಮ್. ಸರಿನಾ? ಸೊ ಇಲ್ಲಿ ನೋಡೋಣ. ಇದು ನಿಮ್ಮ ಎಡ್ಜು, ನೋಡ್ಕೊಳ್ಳಿ ಏನಾಗ್ತದೆ ಅದಕ್ಕೆ ಅಂತ ಹೇಳಿ ಅಲ್ವಾ? ಈ ಎಡ್ಜು ಈ ಮೂಲೆ ಕೂಡ ಹೆಚ್ಚು ಕಮ್ಮಿ ಆಗಲೇಬೇಕು. ವಾಲ್ಯೂಮು ಏರಿಯಾ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ಅದು ಕೂಡ ಹೆಚ್ಚಾಗಲೇಬೇಕು ಅಲ್ವಾ? ಈ ಒಂದು ಎಡ್ಜ್ ಇಸ್ ಇನ್ಕ್ರೀಸಿಂಗ್. ಸೊ ಬೇಸಿಕಲಿ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, dv/dt ಕೊಟ್ಟಿದ್ದಾರೆ, dA/dt ಕಂಡುಹಿಡಿತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ dL/dt. ಸರಿನಾ? dL/dt. ಆಯಿತಾ? ಇವಾಗ ಉತ್ತರ ಹೇಗೆ ಬರುತ್ತೆ ಮತ್ತು ಇದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ತೀನಿ ನೋಡಿ. ಸೊ ವಿ ಹ್ಯಾವ್ ಬಿನ್ ಗಿವನ್ dv/dt is equal to 8 centimeter cube per second. ಇದು ಕೊಟ್ಟಿದ್ದಾರೆ. ಪ್ರಶ್ನೆ ಏನಂತ ಹೇಳಿದ್ರೆ, dA/dt ವೆನ್ ಲೆಂತ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಏನಾಗ್ತಾಯಿದೆ ಅದಕ್ಕೆ ಅಂತ ಹೇಳಿ ಕೇಳ್ತಾರೆ. ಎಡ್ಜು 12 ಇತ್ತು ಅಂತ ಹೇಳಿದ್ರೆ ಇದಕ್ಕೇನಾಗುತ್ತೆ ಅಂತ ಹೇಳಿ. ಸೊ ಇವಾಗ ನಮ್ಮ ವರ್ಕಿಂಗ್. ಸೊ ಮೊದಲನೇದಾಗಿ ನಮ್ಮ ಫಾರ್ಮುಲಾ ತಿಳ್ಕೊಬೇಕು ನಾವು. ಹೌ ಆರ್ ದ ವಾಲ್ಯೂಮ್ and the area of a cube related to the length. So V of L ಅಂತ ಹೇಳಿ ರೆಪ್ರೆಸೆಂಟ್ ಮಾಡೋಣ. ಸೊ ದಿಸ್ ಇಸ್ L ಕ್ಯೂಬ್ ಅಲ್ವಾ? ಅದೇ ನಾವು ಸರ್ಫೇಸ್ ಏರಿಯಾ ಬಗ್ಗೆ ಮಾತಾಡಿದಾಗ, ವಿ ಅಲ್ಲ, ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್ ಬಗ್ಗೆ ಮಾತಾಡಿದಾಗ ವಿ ಆರ್ ಲುಕಿಂಗ್ ಎಟ್
this as 6L square, where L is length of the edge. ಸರಿನಾ? ಸೊ ಮೊದಲನೇದಾಗಿ ವಿಲ್ ಕನ್ಸಿಡರ್ ವಾಲ್ಯೂಮ್ ಆಫ್ ಅ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು L as L ಕ್ಯೂಬ್. ಇದನ್ನೇನು ಮಾಡೋಕ್ಕೆ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ವಿಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹೌದಲ್ವಾ? ಡಿಫ್ರೆನ್ಷಿಯೇಟಿಂಗ್ ಹೇಳಬೇಕು ಅಂತ ಹೇಳಿದ್ರೆ ವಿ ಆಫ್ ಎಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗ್ತಿದೆ ಇವಾಗಿದು ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು 3L ಸ್ಕ್ವೇರ್, ಸರಿ ತಾನೆ, ಇಂಟು ಡಿ ಎಲ್ ಬೈ ಡಿ ಟಿ. ಏನಕ್ಕೆ ಅಂತ ಹೇಳಿದ್ರೆ ಲೆಂತ್ ಕೂಡ ಚೇಂಜ್ ಆಗ್ತಾಯಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಹಾಗಾಗಿ ಈ ಎಂಟಿಟಿ ನಾವು ಬರ್ಕೊಳ್ಳೇಬೇಕು. ಸೊ ದಿಸ್ ಇಸ್ ಬಿಕಾಸ್ ಆಫ್ ಚೈನ್ ರೂಲ್. ಈ ಭಾಗ ತುಂಬ ಮುಖ್ಯ ಕಂಡ್ರು. ಇದನ್ನು ಬರಲಿಲ್ಲ ಅಂತ ಹೇಳಿದ್ರೆ ನೀವು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿ ಲೆಕ್ಕ. ಈ ಆ್ಯನಿಮೇಷನ್ ನೋಡಿದ್ರಲ್ಲ, ಹೇಗೆ ಪ್ರತಿಯೊಂದು ಸೆಕೆಂಡಲ್ಲೂ ಪ್ರತಿಯೊಂದು ಐಟಮು ಹೆಚ್ಚಾಕೊಂಡು ಹೋಗ್ತಾ ಇದೆ. ಮುಖ್ಯವಾಗಿ ದ ಬೇಸಿಕ್ ಐಟಮ್ ಆಫ್ ಎನಿ ಸ್ಟ್ರಕ್ಚರ್, ಈ ಥರ 3 ಡೈಮೆನ್ಷನ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಲೆಂತು, ಬ್ರೆತ್ತು, ಹೈಟು, ರೇಡಿಯಸ್ ಏನು ಬೇಕಾದ್ರೂ ಆಗಿರ್ಬೋದು. ಸೊ ಬೇಸಿಕಲಿ ದಟ್ ಈಸ್ ದ ಒನ್. ಆ ಥರ ಇರಬೇಕಾದ್ರೆ ರೈಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ನೀಡ್ ಟು ಮಲ್ಟಿಪ್ಲೈ ಡಿ ಎಲ್ ಬೈ ಡಿ ಟಿ. ಚೈನ್ ರೂಲ್ ಪ್ರಕಾರ ಇದು ಬಂದೇ ಬರುತ್ತೆ. ಸೊ ಈ ಕ್ವಾಂಟಿಟಿ ನಮ್ಗೆ ಗೊತ್ತಿದೆ ಎಷ್ಟು ಅಂತ ಹೇಳಿ. ದಿಸ್ ಇಸ್ 8, ದಿಸ್ ಇಸ್ 3L ಸ್ಕ್ವೇರ್ ಡಿ ಎಲ್ ಬೈ ಡಿ ಟಿ. ಮತ್ತು ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿ ಹೇಳ್ತೀನಿ. ಮೊದಲೇ ರೀಸನಿಂಗ್ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ಫೈನಲ್ ಆನ್ಸರ್, ಸೊ ಜಸ್ಟ್ ಕೀಪ್ ಇಟ್. ಆಯಿತಾ? ಸೊ ನಾಟ್ ದ ಫೈನಲ್ ಆನ್ಸರ್. ಡೋಂಟ್ ಸಾಲ್ವ್. ಆಯ್ತು, ವಾಪಸ್ ಇಲ್ಲಿ ಬನ್ನಿ. ಸೊ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಲೆಂತ್ is 6L square. Differentiating area with respect to time alva. So dA by dt is equal to 12L dL by dt. illu kuda chain rule enane. So ivaga ನಾವು from 1 we will substitute dA by dt is equal to 12L dL by dt ಅಂತ ಹೇಳಿದ್ರೆ 8/3L ಸ್ಕ್ವೇರ್. ದಿಸ್ ಇಸ್ ಫ್ರಮ್ 1. ಗೊತ್ತಾಯ್ತಾ? ಸೊ ಇದಕ್ಕೋಸ್ಕರ ನಾನು ಇದು ಕೊನೆಯ ಉತ್ತರ ಅಲ್ಲ, ಹಾಗಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಇಲ್ಲಿ ನೋಡಿ, ಇಲ್ಲಿ ಇದು ಕಟ್ಟಾಗುತ್ತೆ, ಈ ಥರ ಕಟ್ಟಾಗುತ್ತೆ, ಕೆಲಸಗಳು ಸುಲಭ ಆಗುತ್ತೆ. ಸೊ ಈ ಥರ ನೀವು ಬುದ್ಧಿವಂತಿಕೆ ಹೆಚ್ಚು ಮಾಡ್ಕೊಬೇಕು. ಸೊ dA by dt at L is equal to 12 centimeter ಅಂತ ಹೇಳ್ತು ಅಂದರೆ ದಿಸ್ ಇಸ್ 4 into 8/12. ನೋಡಿ, ಇಲ್ಲೂ ಕೂಡ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಈ ರೀತಿಲಿ ನೀವು ಕ್ಯಾಲ್ಕುಲೇಷನ್ನ ಮಾಡಬೇಕು ಹೊರತು ನಾನು ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ದೊಡ್ಡ ನಂಬರ್ ತೊಗೊಂಡು ಅದನ್ನು ಡಿವೈಡ್ ಮಾಡಿಕೊಂಡು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಟ್ತ ನಾವೆಲ್ಲ. ದಿಸ್ ಈಸ್ 8/3. ಹಾಂ, ಯೂನಿಟ್ ಬರೆಯೋದು ಮರಿಬೇಡಿ. ಏರಿಯಾ ಯೂನಿಟ್ ಬಂದು ಸೆಂಟಿಮೀಟರ್ ಕ್ಯೂಬ್, ಟೈಮ್ ಬಂದು ಸೆಕೆಂಡ್ಸ್. ರಿಮೆಂಬರ್ ದಿಸ್ ಕ್ಯಾರೀಸ್ ಹಾಫ್ ಅ ಮಾರ್ಕ್. ಯೂನಿಟ್ ಬರಲಿಲ್ಲ ಅಂತ ಹೇಳಿದ್ರೆ ಅರ್ಧ ಮಾರ್ಕ್ಸ್ ಗೋವಿಂದ. ಆಯಿತಾ? ಕೊನೆಯದಾಗಿ ವಿಲ್ ಸಮ್ಮರೈಸ್ ದ ಆನ್ಸರ್. ಏರಿಯಾ is changing at a rate of 8/3 centimeter cube per second at L is equal to 12 centimeter. ಸೊ ಇದೆ ನಿಮ್ಮ ಉತ್ತರ, ಅಷ್ಟೇ. ಸೊ ಅಂಡರ್ಲೈನಿಂಗ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳಿ. ಪೂರ ಚಾಪ್ಟರ್ ಅದ್ರ ಮೇಲೆ ಡಿಪೆಂಡು. ಸೊ ಈ ರೀತಿಯಲ್ಲಿ ನಮ್ಮ ವಾಲ್ಯೂಮ್ ಚೇಂಜ್ ಆಗ್ತದೆ, ಏರಿಯಾ ಹೇಗೆ ಚೇಂಜ್ ಆಗ್ತದೆ, ಇವೆರಡು ಸಂಬಂಧಪಡುವಂಥ ಫ್ಯಾಕ್ಟರ್ ಏನು, ಅಂಶ ಏನು ಅಂಥೇಳಿ ತಿಳ್ಕೊಂಡು ಅದನ್ನು ಒಂದು ಗಿವನ್ ಎಕ್ಸ್ಪ್ರೆಷನಿಂದ ತೊಗೊಂಡು ಸಿಂಪ್ಲಿಫೈ ಮಾಡಿಕೊಂಡು ಮತ್ತೊಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಆರ್ಗನೈಸ್ಡ್ ಆಗಿ ಯೋಚನೆ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಈ ಪೂರ ಚಾಪ್ಟರು ಇದೇನೇನೆ, ಇನ್ನೇನಿಲ್ಲ. ಈ ಪೂರ ಎಕ್ಸಸೈಸು, ಈ ಪೂರ ಕಾನ್ಸೆಪ್ಟ್ ಇದೇನೇನೆ. ಆಯಿತಾ? ಪಾಸ್ ಮಾಡ್ಕೊಳ್ಳಿ,
ಮತ್ತು ನೋಡ್ಕೊಳ್ಳಿ.